ಹಲೋ, ಗುಡ್ ಮಾರ್ನಿಂಗ್. ನಾನು ಮತ್ತು ಅಕ್ಕ ಇವತ್ತು ಆಸ್ಪತ್ರೆಗೆ ಹೋಗ್ತಾ ಇದ್ದೇವೆ. ನನ್ನ ಪ್ಲಾಸ್ಟರ್ ಬಿಚ್ಚಿಸ್ಲಿಕ್ಕೆ ಹೇಳಿದಾರಲ್ಲ ಡಾಕ್ಟ್ರು, ಹಾಗೆ ಪುತ್ತೂರಿಗೆ ಮೊನ್ನೆ ಅಡ್ಮಿಟ್ ಆದ ಆಸ್ಪತ್ರೆಗೆ ನಾನು ಮತ್ತು ಅಕ್ಕ ರಿಕ್ಷಾದಲ್ಲಿ ಹೋಗ್ತಾ ಇದ್ದೇವೆ. ಅನ್ನಿದು ಪ್ಲಾಸ್ಟರ್ ತೆಗ್ದಾಯಿತು ನೋಡಿ, ಈ ಥರ ಆಗಿದೆ ಕಾಲು. ಇದಕ್ಕೂ ಮತ್ತು ಇದಕ್ಕಿಷ್ಟು ಡಿಫರೆನ್ಸ್ ಉಂಟು ನೋಡಿ. ಹಾಸ್ಪಿಟಲ್ಗೆ ಬಂದಾಯಿತು, ಪ್ಲಾಸ್ಟರೆಲ್ಲ ತೆಗ್ದಾಯಿತು. ಡಾಕ್ಟ್ರು 1 ವೀಕ್ ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ. ಇವತ್ತಿಂದ ನಾನು ನಡಿಬೋದಂತೆ, ಮೆಲ್ಲ ಮೆಲ್ಲ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿ, ಮತ್ತು ಸ್ವಲ್ಪ ಎಕ್ಸಸೈಸ್ ಎಲ್ಲ ಹೇಳಿದ್ದಾರೆ ಈ ಥರ ಮಾಡಿ ಅಂತ. ಹಾಗೆ ತಲುಪಿ ಆಯಿತು. ಮನೆಗೆ ಬಂದು ಫಸ್ಟ್ ಎಂತ ಮಾಡಿದೆ ಅಂತ ಹೇಳಿದರೆ, ಕಾಲು ಉಂಟಲ್ಲ ಅದನ್ನು ಪರಲು ಚೆಂದ ಮಾಡಿ ವಾಶ್ ಮಾಡಿದೆ. 1 ತಿಂಗಳಾಗಿತ್ತು ಅದಕ್ಕೆ ನೀರು ತಾಗದೆ, ಹಾಗಾಗಿ ಚೂರು ವಾಶ್ ಮಾಡಿದೆ. ಅದೆಂತ ಗಟ್ಟಿ ಗಟ್ಟಿಯಾಗಿದ್ದುಂಟು ಅದೆಲ್ಲ ಕ್ಲೀನ್ ಮಾಡಿದೆ. ಆದರೆ ಚೂರು ಊದಿದ್ದು ಉಂಟು, ಮುಂಚೆ ಅಷ್ಟೇನಿಲ್ಲ, ಒಂಚೂರು ಊದಿದ್ದುಂಟು, ಅದೆಲ್ಲ ಕಮ್ಮಿ ಆಗಬೇಕು. ಹಾಗಾಗಿ ಸ್ಪ್ರೇ ಎಲ್ಲ ತೊಗೊಂಡು ಬಂದಿದ್ದೇನೆ. ನಮ್ಮಷ್ಟಕ್ಕೆ ನಾವೇ ಎಣ್ಣೆ ಎಲ್ಲ ಪೂಜೆ ಕಡಿಮೆ ಮಾಡ್ಕೊಳ್ಬೇಕು. ಡಾಕ್ಟ್ರು ಬೇರೆ ಅಂತ ಹೇಳಲಿಲ್ಲ, ಸ್ವಲ್ಪ ಎಕ್ಸಸೈಸ್ ಮಾಡಿ ನಡಿಬೋದು ಅಂತೆಲ್ಲ ಹೇಳಿದ್ದಾರೆ. ಹಾಗೆ ಮತ್ತೇನಂತ ಹೇಳಿದರೆ, ಇನ್ನೊಂದು ಜೂನಿ ಮರಿ ಇಟ್ಟಿದ್ದಾಳೆ. ಈಗ ಇಟ್ಟಿದ್ದಾಳೆ ಅಂತ ಅನಿಸ್ತದೆ ನನಗೆ, ಯಾಕಂದರೆ ಮರಿಗೆ ಚೂರು ಚೂರು ಬ್ಲಡ್ ಎಲ್ಲ ಉಂಟು. ಹಾಗಾಗಿ ನಾನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಅವಳು ಕ್ಲೀನ್ ಮಾಡಿ ಚೆಂದ ಮಾಡಿ ಇಟ್ಕೊಳ್ಳಿ. 2 ಮರಿ ಉಂಟು. ಆಮೇಲೆ ನಿಮಗೆ ನಾನು ವ್ಲಾಗ್ ಮಾಡ್ತೇನೆ ಅದನ್ನು. ನಾನು ಬರುವಾಗ ಮನೆಯೊಳಗೆ ಹೋಗಿ ನೀರು ಕುಡಿಯುವ ಅಂತ ಹೇಳಿ ನೋಡ್ಬೇಕಾದ್ರೆ ಗುರು 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 ಕೇಳ್ತದೆ. ಈ ಟೈಮಲ್ಲಿ ಬೆಕ್ಕು ಈ ಹೊತ್ತು ಮಧ್ಯಾಹ್ನ ಟೈಮಲ್ಲೆಲ್ಲ ಗುರು ಗುರು ಮಾಡ್ತಾ ಉಂಟು ಅಂತ ಹೇಳಿದರೆ ಮರಿ ಇಟ್ಟಿದೆ ಅಂತ. ಯಾಕಂದರೆ ನನಗೆ ಲಾಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ನನ್ನ ಅಂಜು ಕೂಡ ಹಾಗೆ ಗುರು 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 ಮಾಡ್ತಿದ್ಲು. ಹೋಗಿ ನೋಡಬೇಕಾದ್ರೆ ಮರಿ ಇಟ್ಟಿದ್ಲು. ಸೊ 2 ಮರಿ ಉಂಟು. ಒಂದು ನನ್ನ ಪಡಿ ದೀಪಿ ಉಂಟಲ್ಲ ಆ ಕಲರ್, ಇನ್ನೊಂದು ಸೋನಾಕ್ಷಿದು ಕಲರ್. ಮಧ್ಯಾಹ್ನ ಊಟ ಮಾಡ್ತಾ ಇದ್ದೇವೆ. ಇದು ಅನ್ನ ಮತ್ತು ಬಟಾಟೆ, ಇದು ಮತ್ತು ಹೆಸರಿದು ಸಾಂಬಾರು ಅಕ್ಕ ಬೆಳಿಗ್ಗೆ ಮಾಡಿಟ್ಟದು, ಮತ್ತು ಮಜ್ಜಿಗೆ. ಅಕ್ಕ ಅವಳ ಮನೆಗೆ ಹೋದ್ಲು, ಮತ್ತು ಅವಳಿಗೆ ಸ್ಕೂಲಿಗೆ ಟೀಚಿಂಗೆಲ್ಲ ಹೋಗ್ಲಿಕ್ಕೆ ಉಂಟಲ್ಲ, ಹಾಗೆ ಅಪ್ಪ ಬರಬೇಕಷ್ಟೇ. ದನಗಳಿಗೆ ನೀರು ಹಾಕ್ತಾಯಿದ್ರು, ಈಗ ಬರ್ತಾರೆ. ಸಣ್ಣದು ಗಾಯ ಕಡಿಮೆ ಆಗ್ತಾ ಬಂದಿದೆ ನೋಡಿ. ಟಿಂಕಿ ನಿಂದು ವಾಟರ್ ಥೆರಪಿ ಆಗಿ ಬಂದಿದ್ದಾನೆ ಅವನು, ಕೂರ ಅಲ್ಲನಾ? ಅವಳು ಮರಿ ಇಟ್ಟಿದ್ದಾಳೆ ನೋಡಿ, ಒಂದು ಗೋಲ್ಡ್ ಕಲರ್, ಇನ್ನೊಂದು ನಮ್ಮ ದೀಪಿ ಪಡಿಯ ಕಲರ್, ಅಮ್ಮಂದೇ ಕಲರ್. ಇದು ನಮ್ಮ ಜೆಮಿ ಇದ್ದಾಳಲ್ಲ, ಅವಳ ಅಮ್ಮ. ಜೆಮಿಗೆ ತಮ್ಮನೋ ತಂಗಿನೋ ಯಾರೋ ಬಂದಿದ್ದಾರೆ. ನಾನು ಇವಳು ಇಷ್ಟು ಬೇಗ ಮರಿ ಇಡ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೋನಿ ಮರಿ ಇಟ್ಟಿದ್ದಾಳೆ ಅಂತ ಅನಿಸ್ತದೆ, ಯಾಕಂದರೆ ಅವಳು ಇಲ್ಲ ನಿನ್ನೆಯಿಂದ. ನಿನ್ನೆ ನನ್ನ ಹತ್ರ ಮಾತಾಡಿ ಹೋದ್ದು ಬರಲಿಲ್ಲ. ಬಹುಶಃ ಅವಳು ಬೇರೆ ಕಡೆ ಇಟ್ಟಿದ್ದಾಳೆ. ಇವಳದು ಹೊಟ್ಟೆ ಚಿಕ್ಕದಿತ್ತು, ಹಾಗಾಗಿ ನಂಗೆ ಗೊತ್ತಿರಲಿಲ್ಲ ಇಡ್ಬೋದು ಅಂತ. 2 ಪುಟಾಣಿ ಪಿಲ್ಲಿ ಇಟ್ಟಿದ್ದಾಳೆ ಮಾತ್ರ, ಗುಂಡಮ್ಮ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ ಒತ್ತಿ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಹಾಲು ಕರೆದು ನಾನು ರೋಡಲ್ಲಿ ಇಟ್ಟು ಬಂದೆ. ಇವಾಗ ನಂದು ಸ್ಕೂಟಿ ಇಲ್ಲ, ಇನ್ನು ಬರಬೇಕಷ್ಟೇ. ಅದು ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ. ಅದು ಬಂದಮೇಲೆ ನಾನು ತಗೊಂಡು ಹೋಗ್ಬೋದು. ಅಲ್ಲಿ ತನಕ ನಮ್ಮ ಮನೆ ಹತ್ತಿರದವ್ರು ನವೀನಣ್ಣ ಅಂತ ಇದ್ದಾರೆ, ಅವ್ರು ಕೊಂಡು ಹೋಗ್ತಾರೆ ಹಾಲು. ಹಾಗೆ ಹಾಲೆಲ್ಲ ಕರೆದು ಇಟ್ಟು ಬಂದು ಬೆಳಗ್ಗೆದು ತಿಂಡಿಗೆಲ್ಲ ಕರೆದಿಟ್ಟಿದ್ದೇನೆ. ಇವತ್ತು ವರ್ಕರ್ಸ್ ಇವತ್ತಿಂದ ಬರ್ತಾರೆ. ನಮ್ಮದು ಬಾತ್ರೂಮಿಂದು ಮತ್ತು ಟಾಯ್ಲೆಟಿದು ವರ್ಕ್ ಆಗ್ತುಂಟಲ್ಲ, ಅದಕ್ಕೆ ಬರ್ತಾ ಇದ್ದಾರೆ. ಕಲ್ಲೆಲ್ಲ ಬಂದಿದೆ. ಮೊನ್ನೆ ಕಲ್ಲು ಇಲ್ಲ ಅಂಥೇಳಿ ಸ್ಟಾಪ್ ಆಗಿತ್ತು ವರ್ಕ್. ಹಾಗೆ ನಿನ್ನೆ ಸಂಜೆ ಕಲ್ಲು ಬಂದಿದೆ. ಇನ್ನು ಇವತ್ತಿಂದ ಕಟ್ಟಲಿಗೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಅವರಿಗೆ ತಿಂಡಿ ಎಲ್ಲ ಪ್ರಿಪೇರ್ ಮಾಡಬೇಕಲ್ಲ, ಇನ್ನು ತಿಂಡಿ ಪ್ರಿಪೇರ್ ಮಾಡಬೇಕು, ಸಾಂಬಾರೆಲ್ಲ ಆಗಬೇಕು. ಹಾಗೆ ಅವರು ಬರೋಕ್ಕಿಂತ ಮುಂಚೆ ಒಂದು ವ್ಲಾಗ್ ಸ್ಟಾರ್ಟ್ ಮಾಡಿಬಿಡುವ ಅಂತೇಳಿ ಬಂದದ್ದು. ನಾನು ಕಾಲಿಗೆ ಹೀಗೆ ಬೆಲ್ಟ್ ಹಾಕ್ಕೊಳ್ತೇನೆ, ಆ್ಯಂಕಲ್ ಬೆಲ್ಟ್ ಉಂಟಲ್ಲ, ಹಾಗೆ ಆಗ ನಂಗೆ ಗ್ರಿಪ್ ಸಿಗ್ತದೆ. ಹಾಗೆ ಊದಿದೆಲ್ಲ ತುಂಬ ಕಡಿಮೆ ಆಗಿದೆ, ಏನಿಲ್ಲ ನೋಡಿ, ನನ್ನ ಬೆರಳೆಲ್ಲ ಸಾಧಾರಣ ಕಡಿಮೆ ಆಗ್ತಾ ಬಂದಿದೆ. ಡೈಲಿ ಟ್ಯಾಬ್ಲೆಟ್ಸ್ ತೊಗೊಳ್ತಿದ್ದೇನೆ, ಮತ್ತು ಎಣ್ಣೆ ಮಸಾಜು, ಬಿಸಿನೀರಲ್ಲಿ ಕಾಲು ಹಾಕಿಡೋದು ಎಲ್ಲ ಕೂಡ ಮಾಡ್ತಿದ್ದೇನೆ. ಹಾಗೆ ಬೇಗ ಕಡಿಮೆ ಆಗ್ಬೋದು.
ಜೂನಿದು ಮರಿ ನೀವು ನೋಡಿದ್ದೀರಲ್ಲ, ಸೋನಾಕ್ಷಿ ಎಲ್ಲಿ ಮರಿ ಇಟ್ಟಿದ್ದಾಳೆ ಅಂತ ನಂಗೆ ಗೊತ್ತಿಲ್ಲ. ಮತ್ತು ಈ ಕಾಲು ಹಿಡ್ಕೊಂಡು ನನಗೆ ಎಲ್ಲ ಕಡೆ ಸುತ್ತಲಿಕ್ಕಾಗೋದಿಲ್ಲ, ಅಂದರೆ ಅಟ್ಟಕ್ಕೆ 2 ಕಡೆ ಅಟ್ಟ ಉಂಟಲ್ಲ ನಮ್ಮದು, ಒಂದು ದನಗಳಿರುವ ಹಟ್ಟಿದು, ಇನ್ನೊಂದು ಮನೆಯದು. ಅದರಲ್ಲಿ ಎಲ್ಲಿಟ್ಟಿದ್ದಾಳೆ ಅಂತ ನಂಗೆ ಗೊತ್ತಿಲ್ಲ. ಮತ್ತು ಏನಂತ ಹೇಳಿದರೆ, ಜೂನಿಗೆ ಆದರೆ ನಾನು ಹಾಲು ಊಟ ಎಲ್ಲ ಅವಳು ಕೂತಲ್ಲೇ ಸಪ್ಲೈ ಮಾಡ್ತಿದ್ದೇನೆ. ಈ ಸೋನಾಕ್ಷಿ ಬಂದಿದ್ದರೆ ಅವಳು ಹಾಲಿಗೆಲ್ಲ ಬರ್ಬೋದಿತ್ತು. ಅವಳು ಎಲ್ಲಿದ್ದಾಳೆ ಅಂತ ಸಹ ಗೊತ್ತಿಲ್ಲ ನನಗೆ. ಹಾಗೆ ಅವಳು ಇನ್ನು ಬಂದಮೇಲೆ ಅವಳ ಹಿಂದೆಯಿಂದ ಫಾಲೋ ಮಾಡ್ಕೊಂಡು ಹೋಗಿ ಮರಿಗಳು ಉಂಟು ಅಂತ ನಾನು ಪತ್ತೆ ಹಚ್ಚಬೇಕು. ಹಾಗೆ ಬೆಳಗಿದ್ದು ತಿಂಡಿ ಎಲ್ಲ ತಿಂದಾಯಿತು. ನಾನು ತೋಟಕ್ಕೆ ಬಂದೆ. 1 ತಿಂಗಳ ನೆಕ್ಸ್ಟ್ ನಾನು ತೋಟಕ್ಕೆ ಬರ್ತಿರೋದು. ಏನೋ ಒಂಥರ ಖುಷಿ ಆಗ್ತದೆ. ಗೊತ್ತುಂಟಾ, ನಾನು ಒಂದು 5 ಡೇಸ್ 10 ಡೇಸ್ ಅಕ್ಕನವರ ಮನೆಗೆ ಹೋಗಿ ಬರುವಾಗ ಮಿಸ್ ಮಾಡ್ಕೊಳ್ತಿದ್ದೆ. ಬಿಟ್ಟರೆ 1 ತಿಂಗಳು ಅದು ಸಹ ಮನೆಯಲ್ಲಿದ್ದೇ ತೋಟಕ್ಕೆ ಬರಲಿಲ್ಲ ಅಂತಂದರೆ ಇದೇ ಫಸ್ಟ್ ಟೈಮು. ಹಾಗೆ ಇವಾಗ ಏನೋ ಒಂಥರ ಖುಷಿ ಆಗ್ತದೆ. ಡಾಕ್ಟ್ರು ಓಡಾಡಿ ಅಂತ ಹೇಳಿದಾರಲ್ಲ, ಹಾಗಾಗಿ ಇವಾಗ ಪಂಪ್ ನಿಲ್ಲಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ನಿಮ್ಮ ಬಂದ್ಲು, ಅವಳು ಅಟ್ಟದಲ್ಲಿ ಮರಿ ಇಟ್ಟಿದ್ದಾಳೆ. ನನಗೆ ತರಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಕಾಲು ನೋವಲ್ಲ, ಅಟ್ಟ ಕತ್ತಲಿಕ್ಕೆ ಆಗೋದಿಲ್ಲ. ಅವಳು ಹೊರಗೆ ಓಡಿ ಹೋಗಿ ನೀರು ಕುಡಿತಿದ್ಲು. ನಾನು ಅವಳನ್ನ ಎತ್ಕೊಂಡು ಬಂದು ಹಾಲು ಹಾಕಿದೆ, ಹಾಲು ಕುಡಿತಿದ್ದಾಳೆ. ನಿನ್ನೆಯಿಂದ ಏನು ತಿನ್ನಲಿಲ್ಲಲ್ಲ. ಇಬ್ಬರು ಅಕ್ಕ ತಂಗಿಯರು ಒಟ್ಟಿಗೆ ಒಂದೇ ದಿವಸ ಮರಿ ಇಟ್ಟಿದ್ದಾರೆ.